ಎಲ್ಲರಿಗೂ ನಮಸ್ಕಾರ. ಅಫರ್ಮೇಷನ್ಸ್ ಅಂದ್ರೆ ಏನು? ಈ ಅಫರ್ಮೇಷನ್ಸ್ ನ ಯಾಕೆ ಉಪಯೋಗಿಸ್ಕೋಬೇಕು? ಈ ಅಫರ್ಮೇಷನ್ಸ್ ಗಳಿಂದ ಲಾಭಗಳು ಏನು? ಇದನ್ನ ಕನ್ನಡದಲ್ಲಿ ಸಂಕಲ್ಪ ಅಂತ ಅಂತಾರೆ. ಇದರಲ್ಲೇ ಅರ್ಥ ಇದೆ, ಸಂಕಲ್ಪಿಸಿಕೊಳ್ಳೋದು ಅಂತ. ಆದ್ರೆ ಯಾವುದನ್ನ ಸಂಕಲ್ಪಿಸಿಕೊಳ್ಳೋದು? ಯಾವುದಾದ್ರೂ ಒಂದು ಕೋರಿಕೆಯನ್ನ ಕೋರಿಕೊಂಡು ಅದನ್ನ ಪದೇ ಪದೇ ಹೇಳ್ಕೊಳ್ಳೋದು ಅಂತ ಅರ್ಥ. ಹಾಗೆ ಪದೇ ಪದೇ ಆ ರೀತಿಯಾಗಿ ಅಂದುಕೊಳ್ಳೋದ್ರಿಂದ ಎಲ್ಲಿ ಅಂದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ. ಈ ಅಫರ್ಮೇಷನ್ಸ್ ನ ಯಾರು ಸಕ್ಸಸ್ ಆಗ್ಬೇಕು ಅಂತ ದೃಢವಾಗಿ ಪ್ರಯತ್ನ ಮಾಡ್ತಾರೋ, ಏನಾದ್ರೂ ಸಾಧಿಸಬೇಕು ಅಂತ ದೃಢವಾಗಿ ಪ್ರಯತ್ನ ಮಾಡ್ತಿರ್ತಾರೋ, ಮನೋಬಲವನ್ನ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದುಕೊಳ್ಳೋರು ಒಳ್ಳೆಯ ಪದಗಳನ್ನ ಅವರಿಗೆ ಅವರು ಹೇಳಿಕೊಳ್ತಾ ಇರಬೇಕು. ಇದನ್ನೇ ಸೆಲ್ಫ್ ಟಾಕ್ ಅಂತ ಅಂತಾರೆ. ಯಾಕೆ ಈ ಸೆಲ್ಫ್ ಟಾಕ್ ಉಪಯೋಗಿಸ್ತಾರಂದ್ರೆ ಅವರಿಗೆ ಗೊತ್ತು, ಯಾವುದನ್ನ ನಾವು ಜಾಸ್ತಿ ಹೇಳಿಕೊಳ್ತೇವೆಯೋ ಅದೇ ನಮ್ಮ ಜೀವನದಲ್ಲಿ ಭಾಗವಾಗುತ್ತೆ ಅಂತ. ವಾಟ್ ಯು ಥಿಂಕ್ ಯು ಬಿಕಮ್, ವಾಟ್ ಯು ಫೀಲ್ ಯು ಅಟ್ರಾಕ್ಟ್, ವಾಟ್ ಯು ಇಮ್ಯಾಜಿನ್ ಯು ಕ್ರಿಯೇಟ್. ವಾಸ್ತವವಾಗಿ ಹೇಳ್ಬೇಕು ಅಂದ್ರೆ ಭೂಮಿ ಮೇಲೆ 750 ಕೋಟಿ ಜನಗಳಿಗಿಂತ ಜಾಸ್ತಿ ಈ ಅಫರ್ಮೇಷನ್ಸ್ ನ ಹೇಳಿಕೊಳ್ತಿರ್ತಾರೆ. ಆಶ್ಚರ್ಯ ಆಯ್ತಾ? ಇರ್ಬೇಕು, ಯಾಕಂದ್ರೆ ಇದು ನಿಜ. ಸಕ್ಸಸ್ ಆಗ್ಬೇಕು ಅಂತ ಯಾರು ಛಲದಿಂದ ಅಂದುಕೊಳ್ತಾ ಇರ್ತಾರೋ ಒಳ್ಳೆಯ ಅಫರ್ಮೇಷನ್ಸ್ ನ ಹೇಳಿಕೊಳ್ತಾರೆ. ಅಂದ್ರೆ ಸಕ್ಸಸ್ ನನ್ನ ಸ್ವಂತ, ಸಕ್ಸಸ್ ಆಗೋದಕ್ಕೆ ನಾನು ಏನ್ ಬೇಕಾದ್ರೂ ನಾನು ಸಾಧಿಸ್ತೇನೆ ಅಂತ ಅಫರ್ಮೇಷನ್ಸ್ ನ ಹೇಳಿದ್ರೆ, ನನ್ನ ಹತ್ರ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ನೆಗೆಟಿವ್ ಅಫರ್ಮೇಷನ್ಸ್ ನ ಹೇಳಿಕೊಳ್ತಾರೆ. ವ್ಯತ್ಯಾಸ ಏನು ಅಂದ್ರೆ ಎಲ್ಲರೂ ಅಫರ್ಮೇಷನ್ಸ್ ನ ಹೇಳ್ತಾ ಇದ್ದಾರೆ, ಆದ್ರೆ 50% ಜನ ಪಾಸಿಟಿವ್ ಹೇಳಿದ್ರೆ ಇನ್ನು 50% ಜನ ನೆಗೆಟಿವ್ ಹೇಳಿ ತಮಗೆ ತಾವೇ ಬೇಲಿಯನ್ನ ಹಾಕೊಳ್ತಾ ಇದ್ದಾರೆ. ಇಲ್ಲಿ ವಿಚಿತ್ರ ಏನು ಅಂದ್ರೆ ತುಂಬಾ ಜನಕ್ಕೆ ಅಫರ್ಮೇಷನ್ಸ್ ಏನು ಅಂತಾನೆ ಗೊತ್ತಿಲ್ಲ. ಅವರು ಹೇಳ್ತಿರೋ ನೆಗೆಟಿವ್ ಅಫರ್ಮೇಷನ್ಸ್ ಅವರನ್ನ ಸಕ್ಸಸ್ ಆಗದೇ ಇರೋ ರೀತಿ ಅವರನ್ನ ತಡೀತಾನೆ ಇರುತ್ತೆ. ನೀವು ಹೇಳೋ ಪ್ರತಿ ಮಾತು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಸೇರಿ ಅದು ನಿಜ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅಫರ್ಮೇಷನ್ಸ್ ನ ಯಾಕೆ ಉಪಯೋಗಿಸಬೇಕು? ಇದಕ್ಕೂ ಮುಂಚೆ ನಾನು ಹೇಳಿದೀನಿ, ಅಫರ್ಮೇಷನ್ಸ್ ಅಂದ್ರೆ ಸಂಕಲ್ಪ ಅಂತ. ನಾವು ಕೋರಿಕೊಂಡು ನಾವು ಸಂಕಲ್ಪಿಸಿಕೋಬೇಕು. ಇದನ್ನೇ ಅಫರ್ಮೇಷನ್ಸ್ ಅಂತ ಅಂತೀವಿ. ಉದಾಹರಣೆಗೆ ನಿಮ್ಗೆ ಕಾರ್ ಬೇಕು, ಕಾರ್ ಮಾಡೆಲ್ ಏನು, ಕಲರ್ ಏನು, 7 ಸೀಟ್ಸ್ ದ ಅಥವಾ 5 ಸೀಟ್ಸ್ ದ, ಅದು ಯಾವ ಕಂಪ್ನಿದು ಅಂತ ಈ ರೀತಿಯಾಗಿ ತುಂಬಾ ಕ್ಲಾರಿಟಿಯಾಗಿ ಅದನ್ನೇ ಅಫರ್ಮೇಷನ್ಸ್ ಮಾಡ್ತಾ ವಿಜುವಲೈಸ್ ಮಾಡಬೇಕು. ಹೀಗೆ ಮಾಡ್ತಾ ಹೋದ್ರೆ ಅದು ನಿಮ್ಮ ಮನಸ್ಸಿನಲ್ಲಿ ಬಲವಾದ ಕೋರಿಕೆಯಾಗುತ್ತೆ, ಅದು ಪರಿವರ್ತನೆಯಾಗುತ್ತೆ. ಅದು ನಂಬಿದಾಗ ಅದಕ್ಕೆ ಬೇಕಾಗಿರುವ ಮಾರ್ಗಗಳು ನಮಗೆ ಕಾಣುತ್ತೆ, ಅದನ್ನ ಸಂಪಾದಿಸುವ ಆಲೋಚನೆಗಳು ಕಾಣಿಸುತ್ತೆ. ಅದು ನಿಮ್ಮ ಹತ್ರ ಬರೋದಕ್ಕೆ ಯಾವುದೋ ಒಂದು ಮಾರ್ಗವನ್ನ ತೋರಿಸುತ್ತೆ. ಅದು ಹೇಗೆ ಅಂದ್ರೆ ಎಷ್ಟು ಕಾನ್ಸಂಟ್ರೇಷನ್ ಇಂದ ನಿಮ್ಮ ಕೋರಿಕೆ ಮೇಲೆ ಇರ್ತಿರೋ, ಎಷ್ಟು ಫೀಲ್ ಆಗಿ ಹ್ಯಾಪಿಯಾಗಿ ಇರ್ತಿರೋ, ನಿಮ್ಮ ಮೈಂಡ್ ಅಲ್ಲಿ ಫೀಡ್ ಮಾಡ್ತಿರೋ, ಅದು ನಿಮ್ಮ ಹತ್ರ ಬರೋದಕ್ಕೆ ಜಾಸ್ತಿ ಅವಕಾಶ ಅನ್ನೋದು ಇರುತ್ತೆ. ಕ್ಲಾರಿಟಿಯಾಗಿ ಹೇಳ್ಬೇಕು ಅಂದ್ರೆ ನೀವು ಹೇಳೋ ಅಫರ್ಮೇಷನ್ಸ್ ಎಲ್ಲವೂ ಅಡಿಕ್ಟ್ ಆಗ್ಬೇಕು. ಅಡಿಕ್ಟ್ ಅಂದ್ರೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದುಕೊಳ್ತೇನೆ. ಒಬ್ಬ ಡ್ರಿಂಕರ್ ಒಂದು ಹೊತ್ತು 90 ml ಅನ್ನ ಡ್ರಿಂಕ್ಸ್ ಮಾಡ್ಲಿಲ್ಲ ಅಂದ್ರೆ ಅವರಿಗೆ ಹುಚ್ಚು ಹಿಡಿಯೋ ರೀತಿ ಆಗುತ್ತೆ. ಅದಕ್ಕೋಸ್ಕರ ಏನಾದ್ರೂ ಮಾಡಿ 90 ಡ್ರಿಂಕ್ಸ್ ಮಾಡ್ತಾರೆ. ಹಾಗೆ ಅಡಿಕ್ಟ್ ಆಗ್ಬೇಕು. ಹಾಗೆ ನಿಮ್ಮ ಕೋರಿಕೆಗೆ ನೀವು ಅಡಿಕ್ಟ್ ಆಗ್ಬೇಕು. ನಿಮ್ಮ ಕೋರಿಕೆ ನೀವು ಕೂತ್ಕೊಂಡಿದ್ರು, ನಿಂತ್ಕೊಂಡಿದ್ರು, ಓಡಾಡ್ತಿದ್ರು, ಊಟ ಮಾಡ್ತಿದ್ರು, ಆ ಕೋರಿಕೆ ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇರಬೇಕು. ಹೀಗಿದ್ರೇನೆ ನಿಮ್ಮ ಕೋರಿಕೆ ನಿಮ್ಮ ಮೈಂಡ್ ಅಲ್ಲಿ ಬಲವಾಗಿ ಇರುತ್ತೆ. ಸ್ನೇಹಿತರೆ, ನಾನು ತುಂಬಾ ಜನರನ್ನ ನೋಡಿದ್ದೀನಿ, ಸರ್ ನಾನು ಅಫರ್ಮೇಷನ್ಸ್ ನ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಿದ್ದೀನಿ, ಆದ್ರೆ ನನ್ನ ಗೋಲ್ ನ ರೀಚ್ ಆಗೋದಕ್ಕೆ ಆಗ್ತಿಲ್ಲ, ಯಾವುದನ್ನ ನಂಬಬೇಕೋ ನನಗೆ ಅರ್ಥನೇ ಆಗ್ತಿಲ್ಲ ಅಂತಿದ್ದಾರೆ. ನಿಮ್ಮನ್ನ ನೀವೇ ಟೆಸ್ಟ್ ಮಾಡಿಕೊಳ್ಳಿ. ನಾನು ಹೇಳಿರುವ ರೀತಿ ಅಡಿಕ್ಟ್ ಅಭ್ಯಾಸ ಮಾಡ್ತಿದ್ದೀರಾ ಅಥವಾ ಇಲ್ವಾ? 10 ನಿಮಿಷ ಮಾಡಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದೋಗ್ತಿದ್ದೀರಾ? ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಕೋರಿಕೆ ನಿಮ್ಮನ್ನ ನಿದ್ದೆ ಮಾಡೋದಕ್ಕೆ ಬಿಡಬಾರ್ದು. ಹಾಗಿರ್ಬೇಕು ನಿಮ್ಮ ಬರ್ನಿಂಗ್ ಡಿಸೈರ್ ಅನ್ನೋದು. ಒಂದು 10 ನಿಮಿಷ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ ಅಂತ, ಫೇಸ್ಬುಕ್ ಅಂತ, ಮತ್ತೆ ಸೋಷಿಯಲ್ ಮೀಡಿಯಾ ಅಂತ ಹೋದ್ರೆ ಜಾಸ್ತಿ ನಿಮ್ಮ ಮೈಂಡ್ ಅಲ್ಲಿ ಏನಿರುತ್ತೆ? ನೀವು ರೀಚ್ ಆಗ್ಬೇಕಂತಿರುವ ಗೋಲ್ ಇರುತ್ತಾ, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರುವಂತಹ ವಿಡಿಯೋಸ? ಯಾವುದು ಜಾಸ್ತಿ ನೋಡ್ತಿರೋ, ಯಾವುದನ್ನ ಜಾಸ್ತಿ ಕೇಳ್ತಿರೋ, ಯಾವುದನ್ನ ಜಾಸ್ತಿ ಆಲೋಚನೆಯನ್ನ ಮಾಡ್ತಿರೋ ಅದೇ ನಿಮ್ಮ ಜೀವನವನ್ನ ಡಿಸೈಡ್ ಮಾಡುತ್ತೆ. ನಿಮ್ಮನ್ನ ನೀವೇ ಒಮ್ಮೆ ಪರೀಕ್ಷಿಸಿಕೊಳ್ಳಿ, ಯಾವುದಕ್ಕೆ ನಾನು ಟೈಮ್ ಕೊಡ್ತಿದ್ದೀನಿ ಅಂತ. ನಿಮ್ಮ ಕೋರಿಕೆ ಮೇಲೆ ಪ್ರೀತಿ, ಭಯ, ಭಕ್ತಿ, ಗೌರವ, ಛಲ, ಪ್ರಯತ್ನ ಇವೆಲ್ಲ ಇರಬೇಕಾಗುತ್ತೆ. ಇವೇ ನಿಮ್ಮನ್ನ ಮಲಗೋದಕ್ಕೆ ಬಿಡೋದಿಲ್ಲ. ಟೈಮ್ ಪಾಸ್ಗೆ ಮಾಡ್ತೀವಿ ಅಂತ ಅಂದುಕೊಂಡ್ರೆ ನಿಮಗೆ ಬರೋ ರಿಸಲ್ಟ್ಸ್ ಕೂಡ ಹಾಗೆ ಟೈಮ್ ಪಾಸ್ ಆಗಿನೇ ಇರುತ್ತೆ. ನೀವು ಕೊಡೋ ಸ್ಟೇಟ್ಮೆಂಟ್ ನಿಮ್ಮ ಮೈಂಡ್ಗೆ ಫಿಕ್ಸ್ ಆಗ್ಬೇಕು. ಇಲ್ಲಿ ನೀವು ಒಂದು ವಿಷಯವನ್ನ ಗಮನಿಸಬೇಕು. ನಿಮ್ಮ ಅಫರ್ಮೇಷನ್ಸ್ ಅನ್ನೋದು ನಾನು ಪ್ರಯತ್ನಿಸ್ತಿದ್ದೀನಿ, ನಾನು ಮಾಡ್ತೀನಿ ಅಂತ ಅನ್ಬಾರ್ದು. ಅದು ಫ್ಯೂಚರ್ ಟೈಮ್ಸ್ಗೆ ಹೋಗುತ್ತೆ. ಇವಾಗ ನಿಮ್ಮ ಹತ್ರ ಇದ್ರೆ ಹೇಗಿರುತ್ತೋ ಹಾಗೆ ಈ ಅಫರ್ಮೇಷನ್ಸ್ ನ ಮಾಡಬೇಕು. ನೀವು ಹೇಳೋ ಪ್ರತಿ ಮಾತಿಗೂ ಎನರ್ಜಿ ಇರುತ್ತೆ. ಮಾತಾಡ್ತಿದ್ದೀರಾ ಅಂದ್ರೆ ಎನರ್ಜಿಯನ್ನ ಕ್ರಿಯೇಟ್ ಮಾಡ್ತಿದ್ದೀರಾ.
ಆಲೋಚಿಸ್ತಿದ್ದೀರಾ ಅಂದ್ರೆ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನೀವು ಗಮನಿಸಬೇಕು. ಎಷ್ಟರ ಮಟ್ಟಿಗೆ ಈ ಅಫರ್ಮೇಷನ್ಸ್ ಮಾಡಬೇಕು ಅಂದ್ರೆ ಅದು ಆಲ್ರೆಡಿ ನಿಮ್ಮ ಸ್ವಂತ ಆಗಿದೆ ಅಂತ ಆ ನಂಬಿಕೆ ಯಾವಾಗ ಬರುತ್ತೋ ಅಲ್ಲಿವರೆಗೂ ಈ ಅಫರ್ಮೇಷನ್ಸ್ ನ ಮಾಡ್ತಾನೆ ಇರಬೇಕು. ಅದು ಕೂಡ ಪಾಸಿಟಿವ್ ಫೀಲಿಂಗ್ಸ್ ನಲ್ಲಿ ಮಾಡಬೇಕು. ಒಳ್ಳೆಯ ಭಾವನೆಯಿಂದ ನಿಮ್ಮ ಕೋರಿಕೆ ನಿಮ್ಮ ಹತ್ತಿರ ಇದ್ರೆ ಎಷ್ಟು ಹ್ಯಾಪಿಯಾಗಿ ಫೀಲ್ ಆಗ್ತಿರೋ ಅಷ್ಟು ಫೀಲ್ ಆಗಬೇಕು. ಯಾಕೆ ಈ ಫೀಲ್ ಆಗಬೇಕು ಅಂದ್ರೆ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅನ್ನೋದು ಜಾಸ್ತಿ ಈ ಫೀಲಿಂಗ್ಸ್ಗೆನೆ ರೆಸ್ಪಾಂಡ್ ಮಾಡುತ್ತೆ. ಒಂದು ಸಾರಿ ನಿಮ್ಮ ಗೋಲ್ನ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ರಿಸೀವ್ ಮಾಡ್ಕೊಂಡ್ರೆ ಸಾಕು, ಅದು ನಿಮ್ಮ ಹತ್ತಿರ ಬರೋವರೆಗೂ ಈ ಸಬ್ಕಾನ್ಸಿಯಸ್ ಮೈಂಡ್ ಅನ್ನೋದು ನಿದ್ದೆ ಮಾಡೋದಿಲ್ಲ. ನಿಮ್ಮ ಗೋಲ್ ಹೇಗಿರ್ಬೇಕು ಅಂದ್ರೆ ಯಾವುದೇ ಡೌಟ್ ಇರೋ ರೀತಿ ಇರಬಾರ್ದು. ಒಬ್ಬನಿಗೆ 1000 ಕೋಟಿ ಬೇಕು ಅಂತ ಅನ್ಕೊಳ್ತಾ ಇದ್ದಾನೆ ಅಂದ್ರೆ ಅವನಿಗೆ 1000 ಕೋಟಿಗೆ ಎಷ್ಟು ಸೊನ್ನೆ ಇರ್ತವೆ ಅನ್ನೋದೇ ಗೊತ್ತಿರೋದಿಲ್ಲ. 1000 ಕೋಟಿ ನಿನ್ನ ಹತ್ರ ಇದ್ರೆ ಆವಾಗ ನೀನು ಹೇಗಿರ್ತೀಯ, ನಿನ್ನ ರಾಯಲ್ ಲೈಫ್ ಹೇಗಿರುತ್ತೆ, ನಿನ್ನ ಪರಿಸ್ಥಿತಿಗಳು ಹೇಗಿರುತ್ತೆ, ಇವೆಲ್ಲವೂ ಕೂಡ ನಿನ್ನ ಮೈಂಡ್ ಅಲ್ಲಿ ಓಡಬೇಕು. ಆವಾಗ್ಲೇನೆ ನೀವು ಅಂದುಕೊಂಡಿದ್ದು ಆಗುತ್ತೆ. ನಾವು ಅಂದುಕೊಂಡ ಸ್ಟೇಟ್ಮೆಂಟ್ ಅನ್ನೋದು ವಿಜುವಲ್ಸ್ ರೂಪದಲ್ಲಿ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಹಾಗೆ ವಿಜುವಲ್ಸ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆದ್ರೆ ಅಫರ್ಮೇಷನ್ಸ್ ನ ಹೇಗೆ ಸೆಟ್ ಮಾಡ್ಕೋಬೇಕು, ಕೆಲವು ಡ್ರೀಮ್ಸ್ ಹೇಳ್ತೀನಿ. ಅಫರ್ಮೇಷನ್ಸ್ ಪ್ರೆಸೆಂಟ್ ಅಲ್ಲಿ ಇರಬೇಕು. ಎಕ್ಸಾಂಪಲ್, ನಾನು ಸಕ್ಸಸ್ ಹಿಸ್ಟ್ರಿನಲ್ಲಿ ಇದ್ದೀನಿ, ಸಕ್ಸಸ್ ನನ್ನ ಸ್ವಂತ, ನಾನು ದುಡ್ಡನ್ನ ಸುಲಭವಾಗಿ ಈಸಿಯಾಗಿ ಸಂಪಾದನೆ ಮಾಡ್ತಾ ಇದ್ದೀನಿ, ಐ ಆಮ್ ಎ ಲೈಫ್ ಕ್ರಿಯೇಟರ್, ಐ ಆಮ್ ಎ ಕ್ರಿಯೇಟರ್. ಜಾಬ್ ಬೇಕು ಅಂದ್ರೆ ನಾನು ಗೌರ್ಮೆಂಟ್ ಜಾಬ್ ಸಂಪಾದಿಸಿದ್ದೀನಿ, ಅದಕ್ಕೆ ನನ್ನ ಕೃತಜ್ಞತೆಗಳು. ನನಗೆ ಬೇಕಾಗಿರುವ ಜಾಬ್ ನಾನು ಸಂಪಾದಿಸಿದ್ದೀನಿ, ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ, ನಾನು ಎಲ್ಲಾ ರೀತಿಯಲ್ಲೂ ಆರೋಗ್ಯವಾಗಿ ಇದ್ದೀನಿ, ಜೀವನ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಈ ಅಫರ್ಮೇಷನ್ಸ್ ಅನ್ನೋದು ಹೀಗೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರಬೇಕು. ಅಂದ್ರೆ ಅದು ಯಾವಾಗ್ಲೂ ನಿಮ್ಮ ಸ್ವಂತ ಆಗಿರೋ ಹಾಗೆ ಇರಬೇಕು. ಅದು ಬಿಟ್ಟು ನನಗೆ ಜಾಬ್ ಸಿಗುತ್ತೆ, ಬರುತ್ತೆ, ನಾನು ಸಂಪಾದನೆ ಮಾಡ್ತೀನಿ ಅಂದ್ರೆ ನೀನು ಫ್ಯೂಚರ್ ನಲ್ಲಿ ಈ ಅಫರ್ಮೇಷನ್ಸ್ ನ ಮಾಡ್ತಿದೀಯಾ ಅಂತ ಅರ್ಥ. ಹೀಗಾದ್ರೆ ನಿಮ್ಮ ಮೈಂಡ್ ಬರುತ್ತೆ ಬಿಡು ಅಂದ್ರೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಸ್ನೇಹಿತರೆ, ಹೀಗೆ ನಿಮ್ಮ ಗೋಲ್ನ ಸೆಟ್ ಮಾಡ್ಕೊಳ್ಳಿ, ಅದನ್ನ ಅಡಿಕ್ಷನ್ ತರ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೇನಾದ್ರೂ ಅಫರ್ಮೇಷನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಅಫರ್ಮೇಷನ್ಸ್ ಬೇಕೋ ಅದನ್ನ ನಾವು ಪರ್ಸನಲ್ ಆಗಿ ಕ್ರಿಯೇಟ್ ಮಾಡಿ ನೀಟಾಗಿ ಒಂದು MP3 ಫೈಲ್ ಮಾಡಿ, ಒಂದು PDF ಫೈಲ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನೆನಪಿರ್ಲಿ, ಇದು ಫ್ರೀ ಸರ್ವಿಸ್ ಅಲ್ಲ, ಇದು ಪೇಡ್ ಸರ್ವಿಸ್. ಒಂದು ಅಫರ್ಮೇಷನ್ಸ್ ಅಂತ ಸ್ವಲ್ಪ ಚಾರ್ಜಸ್ ಇರುತ್ತೆ. ಆದ್ದರಿಂದ ಇಂಟ್ರೆಸ್ಟ್ ಇರೋರು ನಂಗೆ ಅಫರ್ಮೇಷನ್ಸ್ ಬೇಕು, ಕ್ರಿಯೇಟ್ ಮಾಡ್ಕೊಡಿ, ನನ್ನಿಂದ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.